ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಗೋಬಿ ಮಂಚೂರಿ. ಈ ಗೋಬಿ ಅಂತೂ ಪ್ರತಿಯೊಬ್ಬರ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಮನೆಯಲ್ಲಿ ತುಂಬ ರುಚಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದರ ಇನ್ನೊಂದು ಸೀಕ್ರೆಟ್ ಏನು ಅಂದರೆ ಡ್ರೈ ಗೋಬಿನೂ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಡ್ರೈ ಗೋಬಿನೇ ನೀವು ಕೊಡ್ಬೋದು. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಎಲೆಕೋಸನ್ನ ತೊಗೊಂಡಿದ್ದೀನಿ. ನಾವಿವತ್ತು ಮಾಡ್ತಾ ಇರೋದು ಈ ಎಲೆಕೋಸಿನ ಗೋಬಿನೇ. ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ತುರಿದು ಸಹ ಮಾಡ್ಬೋದು. ಆ ರೀತಿ ಮಾಡಿದ್ರೆ ನಮಗೆ ಎಲೆಕೋಸನ್ನ ಬೈಟ್ ಸಿಗೋದಿಲ್ಲ, ಅಂದರೆ ತೀರ ಸಣ್ಣದಾಗ್ಬಿಡುತ್ತೆ, ನಮಗೆ ಬಾಯಿಗೆ ಸಿಗೋದಿಲ್ಲ ಅಂತ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳೋಣ. ಯಾವಾಗಲೂ ಮೈದಾ ಎಷ್ಟು ತೊಗೋತೀವೋ ಅದು ಅರ್ಧದಷ್ಟು ಕಾರ್ನ್ಫ್ಲೋರ್ನ ತೊಗೋಬೇಕಾಗುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಣ್ಣಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲೆಕೋಸು ಫ್ರೆಶ್ ಆಗಿದ್ದರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ, ನಾವು ನೀರು ಹಾಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಅಥವಾ ಅದೇನಾದರೂ ಡ್ರೈ ಅನಿಸಿದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉಂಡೆ ಕಟ್ಟಿದ್ರೆ ಆರಾಮಾಗಿ ಉಂಡೆ ಆಗುತ್ತೆ. ತೀರ ಗಟ್ಟಿನೂ ಬೇಡ, ತೀರ ತೆಳ್ಳಗೂ ಬೇಡ. ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾದ ನಂತರ ನಾವು ಎಣ್ಣೆಯಲ್ಲಿ ಇದು ಇನ್ಸ್ಟೆಂಟಾಗೆ ಬಿಡ್ಬೋದು, ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅನ್ನೋ ಥರ ಏನಿರೋದಿಲ್ಲ. ಈ ರೀತಿಯಾಗಿ ರೌಂಡ್ಗೆ ನಿಧಾನಕ್ಕೆ ಬಿಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಡೀಪ್ ಫ್ರೈ ಮಾಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ, ಯಾಕೆಂದರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಹೈ ಫ್ಲೇಮ್ ಇಟ್ಬಿಟ್ರೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಎತ್ತಿಟ್ಕೊಳ್ಳೋಣ. ತುಂಬಾ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಡ್ರೈ ಗೋಬಿನೇ ಹಾಗೇ ತಿನ್ಬೋದು ಇದನ್ನು. ನೋಡಿ, ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿದೆ. ಕೋಸನ್ನ ಕಟ್ ಮಾಡಿಕೊಂಡು ಮಾಡೋದ್ರಿಂದ ನೋಡಿ ಯಾವ ರೀತಿ ಕಾಣ್ತಿದೆ, ಹಾಗೆ ನಮಗೆ ಆ ಬೈಟ್ ಸಿಗುತ್ತೆ ತಿನ್ನಬೇಕಾದ್ರೆ. ನೀವು ಡ್ರೈ ಗೋಬಿನೇ ಸರ್ವ್ ಮಾಡಿ, ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ರುಚಿಯಾಗಿರುತ್ತೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ಇಲ್ಲಿ. ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 3 ಸ್ಪೂನಷ್ಟು. ನಂತರ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಈ ರೀತಿ ಕಟ್ ಮಾಡಿನೇ ಸೇರಿಸ್ಕೊಳ್ಳಿ. ಗೋಬಿಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೊಂಚೂರು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 1 ದೊಡ್ಡ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನು ಈ ರೀತಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ನಮಗೆ ತುಂಬ ಬೇಯೋದೇನು ಬೇಕಾಗಿರಲ್ಲ, ಆ ಕ್ರಂಚಿನೆಸ್ ಇರಬೇಕು ತಿನ್ನಬೇಕಾದ್ರೆ. ಸೊ ಒಂಚೂರು ಫ್ರೈ ಆದಮೇಲೆ ಒಂದು ನಿಮಿಷದಿಂದ 2 ನಿಮಿಷ ಫ್ರೈ ಮಾಡಿಕೊಂಡ ನಂತರ 4 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತುಂಬ ಕ್ರೀಮಿ ಸಾಸ್ ತುಂಬ ಇರಬೇಕು ಅಂದರೆ ಹೆಚ್ಚಾಗೂ ಸೇರಿಸ್ಕೋಬೋದು. ನಾನು ಮಾಡ್ತಿರೋ 4 ಜನಕ್ಕೆ ಆಗೋಷ್ಟು ಗೋಬಿ ಸಾಕಾಗುತ್ತೆ. ಇಲ್ಲಿ 2 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಸೇರಿಸ್ಕೊಂಡಿದ್ದೀನಿ. ಸೋಯಾ ಸಾಸ್ ನಮಗೆ ಯಾವುದೇ ಚೈನೀಸ್ ಫುಡ್ಗೆ ಒಳ್ಳೆ ರುಚಿ ಕೊಡುತ್ತೆ. ಎಗ್ ರೈಸ್ಗೆ, ನೂಡಲ್ಸ್ಗೆ, ಹಾಗೆ ಗೋಬಿಗೆ. ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳಿ. ಹೋಮ್ಲಿ ಸ್ಟೈಲಲ್ಲಿ ತುಂಬಾ ಡಿಫ್ರೆಂಟ್ ಫ್ಲೇವರ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಕೇವಲ 1 ಸ್ಪೂನ್ ಆಗೋಷ್ಟು ವೆನಿಗರ್ನ ಸೇರಿಸ್ಕೊಳ್ಳಿ. ವೆನಿಗರ್ ತುಂಬ ಹುಳಿ ಬಂದ್ಬಿಡುತ್ತೆ, 1 ಸ್ಪೂನ್ ಸಾಕು. ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ 1 ಬೌಲಲ್ಲಿ ನೀರು ತಗೊಂಡು ಕೇವಲ 1 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆ ಕ್ರೀಮಿನೆಸ್ ಬರಲಿ ಅನ್ನೋದಕ್ಕೋಸ್ಕರ.
ಇದಕ್ಕೆ ಈಗ ಇನ್ನೊಂಚೂರು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ನಮಗೆ ಯಾಕೆಂದರೆ ಆ ಡ್ರೈ ಗೋಬಿ ಹಾಕಿದಾಗ ಅದೆಲ್ಲ ಹೀರ್ಕೊಂಡು ತುಂಬಾ ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ನೀರು ಸೇರಿಸ್ಕೊಂಡ ನಂತರ ಇದನ್ನು ಒಂದು 3ರಿಂದ 4 ನಿಮಿಷ ಕುದಿಯೋದಕ್ಕೆ ಬಿಡಿ. ಕುದೀತಾ ಇರೋ ಟೈಮಲ್ಲಿ ನಾವೀಗ ಕರೆದು ಇಟ್ಕೊಂಡಿರೋ ಅಂಥ ಡ್ರೈ ಗೋಬಿನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಇದು ಸೇರಿಸ್ಕೊಂಡ ನಂತರ ಕೇವಲ ಒಂದು 2 ನಿಮಿಷಗಳ ಕಾಲ ಅದರಲ್ಲಿ ತಿರುಗಿಸ್ತಾ ಇದ್ದರೆ ನೋಡಿ ಈ ರೀತಿಯಾಗಿ ಡ್ರೈ ಆಗುತ್ತೆ. ನಂತರ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮ ಮನೆಯಲ್ಲೇ ಅದ್ಭುತವಾಗಿ ಆರೋಗ್ಯಕರವಾಗಿ ರುಚಿಯಾಗಿ ಡ್ರೈ ಗೋಬಿನ ಹಾಗೆ ಗೋಬಿ ಮಂಚೂರಿಯನ್ನ ತಯಾರಿಸ್ಕೋಬೋದು. ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.